ಗಿಲ್ಲಿ ನಟ 2026ರ ಬಿಗ್ ಬಾಸ್ ವಿನ್ನರ್. ಇವರು ಬಿಗ್ ಬಾಸ್ ಬಂದಾಗ್ಲಿಂದನೂ ಎಲ್ಲಾ ಕಡೆ ಇವ್ರದೇ ಸುದ್ದಿ. ಇವಾಗ ಬಿಗ್ ಬಾಸ್ ವಿನ್ನರ್ ಆದ್ಮೇಲಂತೂ ಇವರ ಸ್ಟಾರ್ಡಮ್ ಡಬಲ್ ಆಗಿದೆ. ಆದ್ರೆ ಇವರು ಬೆಳೆದು ಬಂದಂತ ಹಾದಿ ಅಂದ್ರೆ ಬಿಗ್ ಬಾಸ್ ಬರೋ ಮುಂಚೆ ಗಿಲ್ಲಿ ಅವರ ಲೈಫ್ ಸ್ಟೈಲ್ ಹೇಗಿತ್ತು, ಇವರು ಏನೆಲ್ಲಾ ಕಷ್ಟಪಟ್ರು ಎಲ್ಲಾನು ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಕೊಡಿ. ಗಿಲ್ಲಿ ನಟ ಇವರು ಹುಟ್ಟಿದ್ದು 05 ಏಪ್ರಿಲ್ 1996. ಅದು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ. ಇವರ ಹುಟ್ಟಿದ ಊರು ಬಂದು ದಡದಪುರ. ಇದು ಮಳವಳ್ಳಿ ತಾಲೂಕು ಮತ್ತೆ ಮಂಡ್ಯ ಜಿಲ್ಲೆಯಲ್ಲಿ ಬರುತ್ತೆ. ಅಂಡ್ ಮಳವಳ್ಳಿಯಿಂದ 8 ಕಿಲೋಮೀಟರ್ ದೂರದಲ್ಲಿದೆ. ಇವರ ನಿಜವಾದ ಹೆಸರು ಬಂದು ನಟರಾಜು. ಹಾಗೆ ಇವ್ರ ಎಜುಕೇಶನ್ ಏನಪ್ಪಾ ಅಂತಂದ್ರೆ ಅದು ITI ಮಾಡಿದ್ದಾರೆ. ಇವರು ಮೊದಲಿಗೆ ಒಬ್ಬ ಡೈರೆಕ್ಟರ್ ಆಗ್ಬೇಕು ಅನ್ನೋ ಕನ್ಸ್ ಕಂಡಿದ್ರು. ಆದ್ರೆ ಹೋಗ್ತಾ ಹೋಗ್ತಾ ಎಂಟರ್ಟೈನ್ಮೆಂಟ್ಗೆ ಶಿಫ್ಟ್ ಆಗುತ್ತೆ. ಆವಾಗ ಫಸ್ಟ್ ತನ್ನ ಊರಿನ ಜನರನ್ನ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದ ಇವರು ನೆಕ್ಸ್ಟ್ ಬೆಂಗಳೂರಿಗೆ ಬಂದು TV ಸೆಟ್ಸ್ ಅಲ್ಲಿ ಆರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೋಗ್ತಾ ಹೋಗ್ತಾ ಇವರು ತಾವು ಸ್ಕ್ರಿಪ್ಟ್ ರೈಟಿಂಗ್ ಅಲ್ಲಿ ಮತ್ತೆ ಕಾಮಿಡಿಯಲ್ಲಿ ಸ್ಟ್ರಾಂಗ್ ಇದ್ದೀನಿ ಅಂತ ತಿಳ್ಕೊಂಡ ಇವರು ಮೊದಲಿಗೆ ಶಾರ್ಟ್ ಫಿಲಮ್ ಶುರು ಮಾಡಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಲೈಕ್ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ಗೆ ಹಾಕಿ ತಮ್ಮ ಮಂಡ್ಯ ಶೈಲಿಯ ಪಂಚಿಂಗ್ ಡೈಲ್ ಹಾಗೆ ನಲ್ಲಿ ಮೂಳೆ ಅನ್ನೋ ಟ್ಯಾಗ್ಲೈನ್ ಕೂಡ ಇವ್ರಿಗೆ ಸಿಗುತ್ತೆ. ತುಂಬಾ ಕಷ್ಟಗಳನ್ನ ಫೇಸ್ ಮಾಡಿದ್ದ ಇವರ ಲೈಫಲ್ಲಿ ಅಲ್ಲಿಂದ ಒಂದು ಒಳ್ಳೆ ಟರ್ನಿಂಗ್ ಪಾಯಿಂಟ್ ಶುರು ಆಗುತ್ತೆ. ಅದು ಹೇಗೆ ಅಂತಂದ್ರೆ TV ಶೋ ಅಲ್ಲಿ ಒಂದು ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ. ಫಸ್ಟ್ ಸಿಕ್ಕಿದ್ದು ಭರ್ಜರಿ ಬ್ಯಾಚುಲರ್ಸ್ ಅಂಡ್ ಕ್ವಾಡ್ಲೆ ಕಿಚನ್ ರಿಯಾಲಿಟಿ ಶೋ ಅಲ್ಲಿ. ಅಲ್ಲಿ ಇವ್ರಿಗೆ ಒಂದು ಒಳ್ಳೆ ವಿಸಿಬಿಲಿಟಿ ಕೂಡ ಸಿಗುತ್ತೆ. ದೆನ್ ಜಿ ಕನ್ನಡದ ಕಾಮಿಡಿ ಕಿಲಾಡಿಗಳು ಸೀಸನ್ 4 ಅಲ್ಲಿ ತಮ್ಮ ಪ್ರತಿಭೆನ ಹೊರಹಾಕಿದ ಇವರು ಕರ್ನಾಟಕದ ಜನರ ಮನಸ್ಸು ಗೆಲ್ತಾರೆ. ಹಾಗೆ ಆ ಸೀಸನ್ ನ ಫಸ್ಟ್ ರನ್ನರ್ ಅಪ್ ಅಂದ್ರೆ ಕಾಮಿಡಿ ಕಿಲಾಡಿಗಳು ಸೀಸನ್ 4 ನ ರನ್ನರ್ ಅಪ್ ಆಗಿ ಮಿಂಚ್ತಾರೆ. ಅದಾದ ನಂತರ ಜಿ ಕನ್ನಡ ಅಲ್ಲೇ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ರಿಯಾಲಿಟಿ ಶೋ ಇಂದ ಇನ್ನ ಜನರನ್ನ ಎಂಟರ್ಟೈನ್ಮೆಂಟ್ ಮಾಡಿ ಇನ್ನ ಫೇಮಸ್ ಆಗ್ತಾರೆ. ಅಷ್ಟೇ ಅಲ್ಲ, ಇವ್ರಿಗೆ ಜಿ ಕನ್ನಡದ ಬೆಸ್ಟ್ ಎಂಟರ್ಟೈನರ್ ಅವಾರ್ಡ್ ಕೂಡ ಸಿಗುತ್ತೆ. ಇದು ಅವರ ಪ್ರತಿಭೆಗೆ ಸಿಕ್ಕ ಮೊದಲ ಅವಾರ್ಡ್ ಆಗಿತ್ತು. ಅದಾದ ನಂತರ ಇವರು ಕೆಲವೊಂದು ಸಣ್ಣ ಸಣ್ಣ ವಿಡಿಯೋಸ್ನ ಮಾಡಿಕೊಂಡು ಸಿನಿಮಾ ರಂಗಕ್ಕೆ ಕಾಲಿಡ್ತಾರೆ. ಇಲ್ಲಿ ಇವ್ರಿಗೆ ಒಂದು ಒಳ್ಳೆ ಅವಕಾಶನೇ ಸಿಗುತ್ತೆ. ಅದು ಹೇಗೆ ಅಂತಂದ್ರೆ ದರ್ಶನ್ ಅವರ ಡೆವಿಲ್ ಫಿಲಮ್ ಅಲ್ಲಿ ಕಾಮಿಡಿಯನ್ ಕ್ಯಾರೆಕ್ಟರ್. ಇದರಲ್ಲಿ ಇವರ ಟೈಮಿಂಗ್, ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿತ್ತು. ಅಷ್ಟೇ ಅಲ್ಲ, ಇನ್ನೂ ಹಲವು ಚಿತ್ರಗಳಲ್ಲಿ ಕಾಮಿಡಿಯನ್ ಆಗಿ ಆಕ್ಟ್ ಮಾಡಿದ್ದಾರೆ. ಅಂಡ್ ಅದು ಆದಷ್ಟು ಬೇಗ ರಿಲೀಸ್ ಆಗಿ ನೋಡೋದಕ್ಕೆ ಸಿಗುತ್ತೆ ಅನ್ಸುತ್ತೆ. ಇದಿಷ್ಟು ಇವರ ಲೈಫ್ ಅಲ್ಲಿ ಒನ್ ಸೈಡ್ ಸ್ಟೋರಿ ಆಗಿದ್ರೆ, ಬಿಗ್ ಬಾಸ್ ಕನ್ನಡ ಸೀಸನ್ 12 ಬಂದ್ಮೇಲೆ ಆಗಿದ್ದೇ ಇನ್ನೊಂದು. ಬಿಗ್ ಬಾಸ್ಗೆ ಬಂದ್ಮೇಲೆ ಇವರ ರೋಸ್ಟಿಂಗ್ ಡೈಲಾಗ್ ಜನರಿಗೆ ತುಂಬಾ ಇಷ್ಟ ಆಯ್ತು. ಮತ್ತೆ ಅಲ್ಲಿದ್ದಂತ ಸ್ಪರ್ಧಿಗಳನ್ನ ಕೇವಲ ತನ್ನ ಮಾತಿಂದಲೇ ಟಾಂಗ್ ಕೊಡ್ತಾ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಹೋದ್ರು. ಅಂಡ್ ಇವರ ನ್ಯಾಚುರಲ್ ವೇ ಆಫ್ ಆಕ್ಟಿಂಗ್ ಮತ್ತೆ ಹಳ್ಳಿ ಭಾಷೆ ಪದ ಬಳಕೆ ತುಂಬಾ ಜನರಿಗೆ ಇಷ್ಟ ಆಯ್ತು. ಸೊ ಎಲ್ಲರೂ ಇವರ ಆಟ ಮತ್ತೆ ಮಾತು ಎಲ್ಲಾನು ಇಷ್ಟಪಡೋದಕ್ಕೆ ಶುರು ಮಾಡಿದ್ರು. ಹಾಗೆ ಬಿಗ್ ಬಾಸ್ ಅಲ್ಲಿ ಇವರ ಮತ್ತೆ ಕಾವ್ಯ ಅವರ ಸ್ಟೋರಿ ತುಂಬಾ ಮಜಾ ಕೊಡ್ತು. ಜೊತೆಲಿ ಇವರ ಮತ್ತೆ ರಘು ಅಂಡ್ ರಕ್ಷಿತಾ ಅವರ ಬಾಂಡಿಂಗ್ ಇಂಟ್ರೆಸ್ಟಿಂಗ್ ಆಗಿತ್ತು. ಹಾಗೆ ಅಶ್ವಿನಿ ಗೌಡ ಅವ್ರ ಜೊತೆ ಇವರ ಜಗಳ, ಇವರ ಆಟ ಒಂದೊಳ್ಳೆ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಆಗಿತ್ತು. ಇದರಿಂದಾನೇ ಈ ಸಲದ ಬಿಗ್ ಬಾಸ್ ಶೋ ಒನ್ ಮ್ಯಾನ್ ಶೋ ಆಗಿತ್ತು. ಮತ್ತೆ ಇವರ ಸ್ಟ್ರೈಟ್ ಫಾರ್ವರ್ಡ್ ಮಾತುಗಳು ಫ್ಯಾನ್ಸ್ಗೆ ಖುಷಿ ಕೊಡ್ತಾ ಇತ್ತು. ಇವರು ಬಿಗ್ ಬಾಸ್ ಅಲ್ಲಿ ಇದ್ದಂತ ಅಷ್ಟು ಡೇಸ್ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ. ಇದರಿಂದ ಗಿಲ್ಲಿ ಅವರ ಫ್ಯಾನ್ ಫಾಲೋಯಿಂಗ್ ಕೂಡ ಜಾಸ್ತಿ ಆಗಿದೆ. ಹಾಗೆ ಇವರ ಫ್ಯಾನ್ಸ್ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು ಅವ್ರ ವೋಟಿಂಗ್ ಅಲ್ಲಿ ಇವ್ರನ್ನ ಸಪೋರ್ಟ್ ಮಾಡಿದ್ದಾರೆ. ಅದರಲ್ಲೂ ಗಿಲ್ಲಿ ಡಾಮಿನೇಷನ್ ಅನ್ನೋ ಒಂದು ಟ್ರೆಂಡ್ ಕೂಡ ಗಿಲ್ಲಿ ಅವ್ರಿಗೋಸ್ಕರನೇ ಮಾಡಿದ್ದಾರೆ. ಈ ಎಲ್ಲಾ ರೀಸನ್ ಇಂದ ಸುದೀಪ್ ಅವರು ಬಿಗ್ ಬಾಸ್ ಅಲ್ಲಿ ಹೇಳಿರೋ ಹಾಗೆ ಸುಮಾರು 43 ಕೋಟಿ ವೋಟರ್ಸ್ ನ ಗಿಲ್ಲಿ ಅವ್ರು ಪಡ್ಕೊಂಡಿದ್ದಾರೆ. ಇದು ಫಸ್ಟ್ ಟೈಮ್ ಇಂದ ಹಿಸ್ಟರಿ ಆಫ್ ಬಿಗ್ ಬಾಸ್ ಇಷ್ಟು ವೋಟ್ ಪಡ್ಕೊಂಡಿರೋದು. ಅಂಡ್ ಇವ್ರಿಗೆ ಬಿಗ್ ಬಾಸ್ ಕಡೆಯಿಂದ ಸುಮಾರು 50 ಲಕ್ಷ ಅಂಡ್ ಒಂದು ಕಾರ್ ಸಿಗ್ತಾ ಇದ್ರೆ, ಕಿಚ್ಚ ಸುದೀಪ್ ಅವ್ರ ಕಡೆಯಿಂದ 10 ಲಕ್ಷ ಕೂಡ ಸಿಗ್ತಾ ಇದೆ. ಇದು ಗಿಲ್ಲಿ ಮತ್ತೆ ಅವರ ಫ್ಯಾನ್ಸ್ಗೆ ಸಿಕ್ಕಂತ ಒಂದು ದೊಡ್ಡ ಜಯನೆ ಅಂತ ಹೇಳ್ಬೋದು. ಅದೇನೇ ಆಗ್ಲಿ, ಒಬ್ಬ ಸಾಮಾನ್ಯ ಬಡ ಕುಟುಂಬದಿಂದ ಬಂದ ಇವರು ಇಷ್ಟು ಕ್ರೇಜ್ ಕ್ರಿಯೇಟ್ ಮಾಡಿ ಬಿಗ್ ಬಾಸ್ ಗೆಲ್ಲೋದು ಅಷ್ಟು ಈಸಿ ಅಲ್ಲ. ಅದಕ್ಕೆ ಇವರ ಪ್ರತಿಭೆ ಮತ್ತು ಪರಿಶ್ರಮನೇ ಕಾರಣ. ಇವಾಗ ಇವರು ಆಸೆ ಪಟ್ಟ ಹಾಗೆ ಒಂದು ಫ್ಲೆಕ್ಸ್ ಅಲ್ಲ, ಮಳವಳ್ಳಿ ಟು ಅವ್ರ ಊರ್ ತನಕ 106 ಫ್ಲೆಕ್ಸ್ ಹಾಕಿ ಸ್ವಾಗತ ಮಾಡ್ತಾ ಇದ್ದಾರೆ. ಹಾಗೆ ಇವರ ಲೈಫ್ ಅಲ್ಲಿ ಇನ್ನ ಹೊಸ ಆಪರ್ಚುನಿಟೀಸ್ಗಳು ಜಾಸ್ತಿ ಸಿಗ್ಲಿ, ಇನ್ನ ದೊಡ್ಡದಾಗಿ ಬೆಳೀಲಿ ಅಂತ ಆಶಿಸ್ತಾ ನನ್ನ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ಇನ್ನು ಈ ವಿಡಿಯೋ ಮಾಡೋದಕ್ಕೆ ನಾನು 3 ಸೈಟ್ಸ್ ನ ರೆಫರ್ ಮಾಡಿದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.